ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಕಿಡ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಸಕ್ಕರೆ ಅಥವಾ ಸಕ್ಕರೆ ಹಾಕಿದ ಆಹಾರವನ್ನು ಯಾವ ಸಮಯದಲ್ಲಿ ಸೇವಿಸುವುದು ಆರೋಗ್ಯಕ್ಕೆ ಹಾನಿಕಾರಕ? ಆಪ್ಷನ್ಸ್: ಎ ಬೆಳಗ್ಗೆ, ಬಿ ತಡರಾತ್ರಿ, ಸಿ ವ್ಯಾಯಾಮಕ್ಕೂ ಮುನ್ನ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಖಾಲಿ ಹೊಟ್ಟೆಯಲ್ಲಿ ಅಥವಾ ಬೆಳಗ್ಗೆ ಎದ್ದು ಸಕ್ಕರೆಯನ್ನು ಸೇವಿಸುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ತ್ವರಿತ ಏರಿಕೆ ಮತ್ತು ಕುಸಿತಕ್ಕೆ ಕಾರಣವಾಗುತ್ತದೆ. ಇದು ಆಯಾಸ ಮತ್ತು ಮನಸ್ಥಿತಿ ಬದಲಾವಣೆಗಳಿಗೆ ಕಾರಣವಾಗಬಹುದು. ಮಲಗುವ ಮುನ್ನ ಅಥವಾ ಮಧ್ಯರಾತ್ರಿ ಎದ್ದು ಸಕ್ಕರೆ ಅಥವಾ ಕೇಕ್ನಂತಹ ಆಹಾರಗಳನ್ನು ಸೇವಿಸುವುದು ನಿಮ್ಮ ನಿದ್ರೆಗೆ ಅಡ್ಡಿಪಡಿಸುತ್ತದೆ, ತೂಕ ಹೆಚ್ಚಾಗಲು ಕಾರಣವಾಗುತ್ತದೆ. ಇನ್ನು ವರ್ಕೌಟ್ ಅಥವಾ ಯಾವುದೇ ವ್ಯಾಯಾಮ ಮಾಡುವ ಮೊದಲು ಸಕ್ಕರೆಯನ್ನು ಸೇವಿಸುವುದು ತ್ವರಿತ ಶಕ್ತಿಯನ್ನು ಒದಗಿಸಿದರೂ ಅದು ಬೇಗನೆ ಮಾಯವಾಗುತ್ತದೆ ಮತ್ತು ವ್ಯಾಯಾಮದ ಮಧ್ಯದಲ್ಲಿ ಆಯಾಸಕ್ಕೆ ಕಾರಣವಾಗುತ್ತದೆ. ಎರಡನೇ ಪ್ರಶ್ನೆ, ಉತ್ತಮ ನಿದ್ದೆಗೆ ನೆರವಾಗುವ ಮೆಗ್ನೀಷಿಯಂ ಸಮೃದ್ಧ ಆಹಾರ ಯಾವುದು? ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ಬಾದಾಮಿ, ಸಿ ಅನ್ನ, ಡಿ ಅಂಜೂರ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮೆಗ್ನೀಷಿಯಂ ಸಮೃದ್ಧ ಆಹಾರಗಳ ಸೇವನೆ ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು, ನರವ್ಯೂಹವನ್ನು ಶಾಂತಗೊಳಿಸಲು, ಉತ್ತಮ ನಿದ್ದೆಗೆ ಉತ್ತೇಜನ ನೀಡಲು ಸಹಾಯ ಮಾಡುತ್ತದೆ. ರಾತ್ರಿಯ ಉತ್ತಮ ಆಹಾರಗಳಲ್ಲಿ ಬಾಳೆಹಣ್ಣು ಕೂಡ ಒಂದು. ಇದರಲ್ಲಿ ಮೆಗ್ನೀಷಿಯಂ, ಪೊಟ್ಯಾಷಿಯಂ ಸಮೃದ್ಧ ಪ್ರಮಾಣದಲ್ಲಿದೆ. ಇದು ಸ್ನಾಯು ನರಗಳನ್ನು ವಿಶ್ರಾಂತಿ ಮಾಡಲು ನೆರವಾಗುತ್ತದೆ. ಇನ್ನು ರಾತ್ರಿ ಕೆಲವು ಬಾದಾಮಿಗಳ ಸೇವನೆ ಉತ್ತಮ ಪ್ರಮಾಣದ ಮೆಗ್ನೀಷಿಯಂ ಅನ್ನು ದೇಹಕ್ಕೆ ಒದಗಿಸುವ ಮೂಲಕ ವಿಶ್ರಾಂತಿ, ಗುಣಮಟ್ಟದ ನಿದ್ದೆಗೆ ಕೊಡುಗೆ ನೀಡುತ್ತದೆ. ಇದರಲ್ಲಿ ಆರೋಗ್ಯಕರ ಕೊಬ್ಬು, ಪ್ರೋಟೀನ್ ಉತ್ತಮ ಪ್ರಮಾಣದಲ್ಲಿದ್ದು ಇವು ಸಾಕಷ್ಟು ಪ್ರಯೋಜನ ತರುತ್ತದೆ. ಮೂರನೇ ಪ್ರಶ್ನೆ, ಬೇಸಿಗೆಯಲ್ಲಿ ಸೋಂಪು ಮತ್ತು ಸಕ್ಕರೆ ಮಿಶ್ರಿತ ನೀರನ್ನು ಕುಡಿಯಬೇಕು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ದೇಹ ತಂಪು, ಬಿ ಜೀರ್ಣಶಕ್ತಿ ವೃದ್ಧಿ, ಸಿ ಬಾಯಾರಿಕೆಯಾಗುವುದಿಲ್ಲ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸೋಂಪು ಮತ್ತು ಸಕ್ಕರೆ ನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆ ಹೆಚ್ಚಾಗುತ್ತದೆ ಮತ್ತು ಆಮ್ಲೀಯತೆ, ಅನಿಲ ಮತ್ತು ಹೊಟ್ಟೆ ನೋವಿನಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಬಿಸಿಲಿನ ದಿನಗಳಲ್ಲಿ ಸಕ್ಕರೆ ಮತ್ತು ಸೋಂಪು ನೀರನ್ನು ಕುಡಿಯುವುದರಿಂದ ದೇಹವು ತಂಪಾಗುತ್ತದೆ ಮತ್ತು ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳುತ್ತದೆ. ಬಾಯಿಯ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಬಾಯಿಯ ದುರ್ವಾಸನೆಯ ಸಮಸ್ಯೆಯು ನಿವಾರಣೆಯಾಗುತ್ತದೆ. ನಾಲ್ಕನೇ ಪ್ರಶ್ನೆ, ವಿಶ್ವದಲ್ಲಿಯೇ ಅತ್ಯಂತ ಸಂತೋಷದಿಂದ ಇರುವ ರಾಷ್ಟ್ರ ಯಾವುದು? ಆಪ್ಷನ್ಸ್: ಎ ಫಿನ್ಲ್ಯಾಂಡ್, ಬಿ ಡೆನ್ಮಾರ್ಕ್, ಸಿ ಐಸ್ಲ್ಯಾಂಡ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಫಿನ್ಲ್ಯಾಂಡ್ ವಿಶ್ವದ ಅತ್ಯಂತ ಸಂತೋಷದಿಂದ ಕೂಡಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಮತ್ತೆ ತನ್ನ ಮೊದಲನೇ ಸ್ಥಾನವನ್ನು ಈ ಬಾರಿಯೂ ಪಡೆದುಕೊಂಡಿದೆ. ವಿಶ್ವದ ರಾಷ್ಟ್ರಗಳಲ್ಲಿ ಫಿನ್ಲ್ಯಾಂಡ್ ರಾಷ್ಟ್ರದ ಜನರು ಅತ್ಯಂತ ಸಂತೋಷದಿಂದ ಬಾಳಿ ಬದುಕುತ್ತಾರೆ ಎಂದು ಹೇಳಲಾಗಿದೆ. ಉಳಿದಂತೆ ಡೆನ್ಮಾರ್ಕ್, ಐಸ್ಲ್ಯಾಂಡ್ ಮತ್ತು ಸ್ವೀಡನ್ ಟಾಪ್ 4 ಪಟ್ಟಿಯಲ್ಲಿ ಕಾಣಿಸಿಕೊಂಡಿವೆ. ಐದನೇ ಪ್ರಶ್ನೆ, ವಿಶ್ವದ ಅತ್ಯಂತ ದುಃಖಿತ ರಾಷ್ಟ್ರಗಳಲ್ಲಿ ಯಾವ ರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ? ಆಪ್ಷನ್ಸ್: ಎ ಉಕ್ರೇನ್, ಬಿ ಅಫ್ಘಾನಿಸ್ತಾನ್, ಸಿ ನಮೀಬಿಯಾ, ಡಿ ಅರ್ಜೆಂಟೀನಾ. ಸರಿಯಾದ ಉತ್ತರ ಆಪ್ಷನ್ ಬಿ ಅಫ್ಘಾನಿಸ್ತಾನ್. ವಿಶ್ವದ ಅತ್ಯಂತ ದುಃಖಿತ ರಾಷ್ಟ್ರಗಳಲ್ಲಿ ಅಫ್ಘಾನಿಸ್ತಾನವನ್ನು ಮೊದಲನೇ ದೇಶ ಎಂದು ಗುರುತಿಸಲಾಗಿದೆ. ಈ ದೇಶದ ಜನರಿಗೆ ಸಂತೋಷದ ಪದದ ಅರ್ಥವೇ ಇನ್ನೂ ಅರಿವಾಗಿಲ್ಲ ಎಂಬುದು ಸಂಶೋಧನೆಯಲ್ಲಿ ತಿಳಿದುಬಂದಿದೆ. ಅಫ್ಘಾನಿಸ್ತಾನ ಬಿಟ್ಟರೆ ಈ ಪಟ್ಟಿಯಲ್ಲಿ ಕಂಡುಬರುವ ಮತ್ತಷ್ಟು ದೇಶಗಳು ಅಂದರೆ ವೆಸ್ಟ್ ಆಫ್ರಿಕಾದ ಸಿಯೇರಾ ಲಿಯೋನ್ ಎರಡನೇ ಸ್ಥಾನದಲ್ಲಿದ್ದರೆ ಲೆಬನಾನ್ ಮೂರನೇ ಸ್ಥಾನದಲ್ಲಿದೆ. ಆರನೇ ಪ್ರಶ್ನೆ, ಮಕ್ಕಳು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವುದನ್ನು ಸೇವಿಸುವುದರಿಂದ ಅವರ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ? ಆಪ್ಷನ್ಸ್: ಎ ಹಾಲು, ಬಿ ದಾಳಿಂಬೆ ಜ್ಯೂಸ್, ಸಿ ಕ್ಯಾರೆಟ್, ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾರೆಟ್.
ಕ್ಯಾರೆಟ್ ಒಂದು ಬಹುಮುಖ ತರಕಾರಿಯಾಗಿದ್ದು ಮಕ್ಕಳಿಗೆ ಪೋಷಕಾಂಶಗಳನ್ನು ಒದಗಿಸುವ ಮತ್ತು ಆರೋಗ್ಯವನ್ನು ಉತ್ತೇಜಿಸುವ ಸಂಯುಕ್ತಗಳನ್ನು ಹೊಂದಿದೆ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಕ್ಯಾರೆಟ್ ತಿನ್ನುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ. ಕ್ಯಾರೆಟ್ನಲ್ಲಿರುವ ಫೈಬರ್, ವಿಟಮಿನ್ಗಳು ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿವೆ. ಇದು ರೋಗಗಳು ಮತ್ತು ಅನಾರೋಗ್ಯದಿಂದ ರಕ್ಷಿಸುತ್ತದೆ ಮತ್ತು ಮಕ್ಕಳಿಗೆ ಉತ್ತಮ ರೋಗನಿರೋಧಕ ಆಹಾರವಾಗಿದೆ. ಕ್ಯಾರೆಟ್ನ ಪ್ರಮುಖ ಪ್ರಯೋಜನಗಳಲ್ಲಿ ಒಂದು ಕಣ್ಣಿನ ಆರೋಗ್ಯ. ಇದು ವಿಟಮಿನ್ ಎ ಯ ಸಮೃದ್ಧ ಮೂಲವಾಗಿದ್ದು ಕಣ್ಣಿನ ಹೊರಹೊದಿಕೆಯಾದ ಸ್ಪಷ್ಟ ಕಾರ್ನಿಯಾವನ್ನು ಕಾಪಾಡಿಕೊಳ್ಳುವ ಮೂಲಕ ದೃಷ್ಟಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಕ್ಯಾರೆಟ್ನಲ್ಲಿ ನಾರು ಅಧಿಕವಾಗಿದ್ದು ಜೀರ್ಣಕ್ರಿಯೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನಾರು ಮಲವನ್ನು ದೊಡ್ಡದಾಗಿಸುತ್ತದೆ. ಇದು ಜೀರ್ಣಾಂಗ ವ್ಯೂಹದ ಮೂಲಕ ಸರಾಗವಾಗಿ ಹಾದುಹೋಗಲು ಸಹಾಯ ಮಾಡುತ್ತದೆ. ಇನ್ನು ಈ ಕಿತ್ತಳೆ ತರಕಾರಿ ನಿಮ್ಮ ಮಗುವಿನ ಹೊಟ್ಟೆಯ ಕಾಯಿಲೆಗಳಿಗೂ ಜಂತುಹುಳು ನಿವಾರಣೆಗೆ ಸಹಾಯ ಮಾಡುತ್ತದೆ. 7ನೇ ಪ್ರಶ್ನೆ, ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗಳು ಯಾವ ಆಹಾರವನ್ನು ಸೇವಿಸುವಂತಿಲ್ಲ? ಆಪ್ಷನ್ಸ್: ಎ ಆಲ್ಕೋಹಾಲ್, ಬಿ ಉಪ್ಪು, ಸಿ ಸಿಹಿ ತಿನಿಸು, ಡಿ ಸಂಸ್ಕರಿಸಿದ ಆಹಾರ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಗಗನಯಾತ್ರಿಗಳಿಗೆ ತಿನ್ನುವುದು ಕೂಡ ಒಂದು ಸವಾಲಾಗಿದ್ದು ಮತ್ತು ಇದರಿಂದಾಗಿಯೇ ಕೆಲ ಆರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆಗಳಿರುತ್ತವೆ. ಅಂತೆಯೇ ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ಸೇವಿಸಲಾಗದ ಆಹಾರಗಳು ಎಂದರೆ ಉಪ್ಪು ಮತ್ತು ಕರಿಮೆಣಸು. ಬಾಹ್ಯಾಕಾಶದಲ್ಲಿ ಉಪ್ಪು ಮತ್ತು ಕರಿಮೆಣಸನ್ನು ಮತ್ತು ಇತರ ಮಸಾಲೆಗಳನ್ನು ಸಿಂಪಡಿಸಲು ಸಾಧ್ಯವಿಲ್ಲ, ಏಕೆಂದರೆ ಅವು ತೇಲುತ್ತವೆ ಮತ್ತು ಗಗನಯಾತ್ರಿಗಳಿಗೆ ಅಸ್ವಸ್ಥತೆಯನ್ನು ಉಂಟುಮಾಡಬಹುದು. ಇನ್ನು ಆಲ್ಕೋಹಾಲ್ಗೂ ಬಾಹ್ಯಾಕಾಶದಲ್ಲಿ ಅವಕಾಶವಿಲ್ಲ. ತಜ್ಞರ ಪ್ರಕಾರ ಅವು ಬಾಹ್ಯಾಕಾಶ ನಿಲ್ದಾಣದೊಳಗಿನ ಉಪಕರಣಗಳನ್ನು ನಾಶಪಡಿಸಬಹುದು ಮತ್ತು ಸುರಕ್ಷತಾ ಅಪಾಯಗಳಿಗೆ ಕಾರಣವಾಗಬಹುದು. 8ನೇ ಪ್ರಶ್ನೆ, ಪೋಷಕರಿಗೆ ಮಧುಮೇಹವಿದ್ದರೆ ಮಕ್ಕಳಿಗೂ ಬರುತ್ತದೆಯೇ ಎನ್ನುವುದು ಸತ್ಯವೇ? ಆಪ್ಷನ್ಸ್: ಎ ಹೌದು, ಬಿ ಇಲ್ಲ, ಸಿ ಎ ಮತ್ತು ಬಿ, ಡಿ ಎ ಅಥವಾ ಬಿ. ಸರಿಯಾದ ಉತ್ತರ ಆಪ್ಷನ್ ಎ ಹೌದು. ಭಾರತದಲ್ಲಿ ಮಧುಮೇಹವು ಒಂದು ಪ್ರಮುಖ ಸಮಸ್ಯೆಯಾಗಿ ಬೆಳೆಯುತ್ತಿದೆ. ಈಗಾಗಲೇ 1 ದಶಲಕ್ಷಕ್ಕೂ ಹೆಚ್ಚು ಜನರು ಮಧುಮೇಹದಿಂದ ಬಳಲುತ್ತಿದ್ದಾರೆ. ಅನುಚಿತ ಜೀವನ ಶೈಲಿ ಮತ್ತು ಅನಾರೋಗ್ಯಕರ ಆಹಾರ ಪದ್ಧತಿಯಿಂದಾಗಿ ನಮ್ಮ ದೇಹವು ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ನಂತಹ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಗುರಿಯಾಗುತ್ತದೆ. ನಮಗೆ ಹಸಿವಿಲ್ಲದಿದ್ದರೂ ಸಹ ನಾವು ಸಾಂದರ್ಭಿಕವಾಗಿ ತಿನ್ನುತ್ತೇವೆ. ಈ ರೀತಿ ತಿನ್ನುವುದರಿಂದ ಹೆಚ್ಚುವರಿ ಆಹಾರವು ಕೊಬ್ಬಿನ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಇದು ಮಧುಮೇಹ ಬರುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಪೋಷಕರಲ್ಲಿ ಒಬ್ಬರಿಗೆ ಮಧುಮೇಹವಿದ್ದರೆ ಅವರ ಮಕ್ಕಳಿಗೂ ಸಹ ಈ ಕಾಯಿಲೆ ಬರುವ ಸಾಧ್ಯತೆ 60% ಇರುತ್ತದೆ. ತಂದೆ ತಾಯಿ ಇಬ್ಬರಿಗೂ ಮಧುಮೇಹವಿದ್ದರೆ ಅವರ ಮಕ್ಕಳಿಗೂ ಮಧುಮೇಹ ಬರುವ ಸಾಧ್ಯತೆ 90% ಹೆಚ್ಚಾಗಿರುತ್ತದೆ. ಮಧುಮೇಹಕ್ಕೆ ನಮ್ಮ ಜೀವನ ಶೈಲಿಯು ಪ್ರಮುಖ ಕಾರಣವಾಗಿದೆ. ಕೆಲಸದಲ್ಲಿ ಕುಳಿತುಕೊಳ್ಳುವುದು, ತಡರಾತ್ರಿಯಲ್ಲಿ ಊಟ ಮಾಡುವುದು ಮತ್ತು ಭಾರೀ ಊಟ ಮಾಡುವುದು, ಬೆಳಗಿನ ಉಪಹಾರವನ್ನು ಬಿಟ್ಟು ಬಿಡುವುದು ಇವೆಲ್ಲವೂ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಲು ಕಾರಣವಾಗುತ್ತದೆ. 9ನೇ ಪ್ರಶ್ನೆ, ದೇಹದಲ್ಲಿ ಯಾವ ಲಕ್ಷಣಗಳು ಕಾಣಿಸಿಕೊಂಡರೆ ನಿಮ್ಮ ಲಿವರ್ನಲ್ಲಿ ಸಮಸ್ಯೆ ಇದೆ ಎಂದರ್ಥ? ಆಪ್ಷನ್ಸ್: ಎ ಹೊಟ್ಟೆ ನೋವು, ಬಿ ದಣಿವು, ಸಿ ಹಸಿವಾಗದೇ ಇರುವುದು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಲಿವರ್ನ ಪಿತ್ತಜನಕಾಂಗದ ಕಾರಣದಿಂದ ಹೊಟ್ಟೆಯ ಬಲಭಾಗದಲ್ಲಿ ಆಗಾಗ ನೋವು ಕಾಣಿಸಿಕೊಳ್ಳುತ್ತದೆ. ಯಾವಾಗಲೂ ದಣಿದ ಭಾವನೆ ಅಥವಾ ಶಕ್ತಿಯ ಕೊರತೆ ಇಂತಹ ಲಕ್ಷಣವು ಕೊಬ್ಬಿನ ಯಕೃತ್ತಿನಂತಹ ಗಂಭೀರ ಕಾಯಿಲೆಯನ್ನು ಸೂಚಿಸುತ್ತದೆ. ಇನ್ನು ಹಸಿವಾಗದೇ ಇರುವುದು, ಈ ರೀತಿಯ ರೋಗ ಲಕ್ಷಣವು ಫ್ಯಾಟಿ ಲಿವರ್ ಸಮಸ್ಯೆಯನ್ನು ಸೂಚಿಸುತ್ತದೆ. 10ನೇ ಪ್ರಶ್ನೆ, ಲ್ಯಾಂಡ್ ಆಫ್ ರೋಟಿ ಎಂದು ಭಾರತದ ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಪಂಜಾಬ್, ಬಿ ಉತ್ತರ ಪ್ರದೇಶ್, ಸಿ ಗುಜರಾತ್, ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಡಿ ಹರಿಯಾಣ. ಹರಿಯಾಣದಲ್ಲಿ ಗೋಧಿ ರೊಟ್ಟಿ, ಸಜ್ಜೆ ರೊಟ್ಟಿ, ಮೆಕ್ಕೆಜೋಳದ ರೊಟ್ಟಿ ಹಾಗೂ ಕಡಲೆ ಹಿಟ್ಟಿನ ರೊಟ್ಟಿಯನ್ನು ಹೆಚ್ಚು ಮಾಡುತ್ತಾರೆ. ಇಲ್ಲಿ 3ರಿಂದ 4 ಬಗೆಯ ರೊಟ್ಟಿಗಳು ಹೆಚ್ಚು ಪ್ರಸಿದ್ಧ. ಅತಿ ಹೆಚ್ಚು ರೊಟ್ಟಿಗಳನ್ನು ಸೇವಿಸುವ ರಾಜ್ಯವೂ ಕೂಡ ಹರಿಯಾಣವಾಗಿದೆ. ಇಲ್ಲಿ ಕುಸ್ತಿಪಟುಗಳ ಸಂಖ್ಯೆ ಜಾಸ್ತಿ. ಅವರೆಲ್ಲರೂ ಕೂಡ ರೊಟ್ಟಿ ಪ್ರಿಯರು. ರೊಟ್ಟಿ ತಿಂದು ಗಟ್ಟಿಯಾಗು ಎಂಬ ಗಾದೆಯನ್ನು ಈ ರಾಜ್ಯ ತಮ್ಮದಾಗಿಸಿಕೊಂಡಿದೆ. ಹೀಗಾಗಿ ಈ ರಾಜ್ಯವನ್ನು ಲ್ಯಾಂಡ್ ಆಫ್ ರೋಟಿ ಎಂದು ಕರೆಯಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.